ಮೊನ್ನೆ ಸಭಾಧ್ಯಕ್ಷರೇ ಕ್ಲಾರಿಫಿಕೇಶನ್ ಕೇಳಲಿಕ್ಕೆ ಅವಕಾಶ ಉಂಟು ಅಂತ ಹೇಳಿದ್ರಿ. ಮೊದಲನೇದಾಗಿ ಅಲ್ಲಿನ ದಕ್ಷಿಣ ಕನ್ನಡ ಜಿಲ್ಲೆ SP ಅವರು ಈ ಕೇಸ್ ಆಗುವಂಥ ಸಂದರ್ಭದಲ್ಲಿ ಈ ಅನಾಮಕ ವ್ಯಕ್ತಿಯ ನಾರ್ಕೋ ಅನಾಲಿಸಿಸ್ ಮಾಡಬೇಕಂತ ಕೋರ್ಟಲ್ಲಿ ಅರ್ಜಿಯನ್ನು ಹಾಕಿದರು. ಸೋಮವಾರ ಅರ್ಜಿ ಹಿಯರಿಂಗ್ಗೆ ಬರ್ತಿರುವಂಥ ಒಂದು ಸಮಯ. ಆದಿತ್ಯವಾರ SITಯನ್ನು ಮಾಡಿದ್ದಾರೆ. ಒಂದು ವೇಳೆ ಆ ವ್ಯಕ್ತಿಯ ಮಂಪರ್ ಪರೀಕ್ಷೆ ನಾರ್ಕೋ ಅನಾಲಿಸಿಸ್ ಬ್ರೈನ್ ಮ್ಯಾಪಿಂಗ ಮಾಡಿದರೆ ಎಲ್ಲ ವಿಷಯಗಳು ತಿಳ್ತಿತ್ತು. ಅವರು IPS ಆಫೀಸರು ಅವರು ತಿಳಿದೇ ಮಾಡಿದ್ದಾರೆ. ನಾವು ಅದಕ್ಕೆ SIT ತನಿಖೆಯಲ್ಲಿ ಅದಕ್ಕೆ ಆಸ್ಪದವನ್ನು ಕೊಡಲಿಲ್ಲ. ಒಂದು ನಂಗೆ ಕ್ಲಾರಿಫಿಕೇಶನ್ ಅದೇ ಕೇಳೋದು, ಯಾಕೆ ಅದು ನಾರ್ಕೋ ಅನಾಲಿಸಿಸ್ ಮಾಡಲಿಲ್ಲ ಒಪ್ಪಿಕೊಂಡ ನಂತರ ಆಯಿತು. ಒಂದು ಎರಡನೇದು, ಕೇರಳ ಅಸೆಂಬ್ಲಿಯಲ್ಲಿ ರೆಸೊಲ್ಯೂಷನ್ ಪಾಸ್ ಮಾಡ್ತಾರೆ. ಕೇರಳ ಅಸೆಂಬ್ಲಿ ರೆಸೊಲ್ಯೂಷನ್ ಯಾಕೆ ಪಾಸ್ ಮಾಡಿದ್ರು ಅನ್ನುವಂಥದ್ರ ಬಗ್ಗೆ ನಮ್ಮ ಸರ್ಕಾರದವರಿಗೆ ಏನು ನಮ್ಮ ಸರ್ಕಾರದಲ್ಲಿ ಶಕ್ತಿ ಇಲ್ವಾ, ನಮ್ಮ ಹತ್ರ ಮಾತಾಡ್ಲಿಕ್ಕೆ ಆ ವಿಷಯವನ್ನು ತನಿಖೆ ಮಾಡುವಂಥ ಶಕ್ತಿ ಇಲ್ವಾ ಅನ್ನುವಂಥ ರೀತಿಯಲ್ಲಿ ಅವ್ರು ಮಾಡಿದರು. ಅದು ಯಾಕೆ ಮಾಡಿದ್ರು ಅನ್ನೋದ್ರ ಬಗ್ಗೆ ಸಹ ಕ್ಲಾರಿಫಿಕೇಷನನ್ನು ನಾವು ಹೋಮ್ ಮಿನಿಸ್ಟರ್ ಹತ್ರ ಕೇಳ್ತಾ ಇದ್ದೇವೆ. ಇಂಟರ್ನ್ಯಾಷನಲ್ ಮೀಡಿಯಾದಲ್ಲಿ ಮೊನ್ನೆ ಸುನೀಲ್ ಕುಮಾರ್ ಅವರು ಮಾತಾಡಿದರು, ಹೇಳಿದರು ಅಲ್ ಜಜೀರಾದಲ್ಲಿ ಬಂದಿದೆ, BBC-ಯಲ್ಲಿ ಬಂದಿದೆ, ಪಾಕಿಸ್ತಾನದ ಕೆಲವು ನ್ಯೂಸ್ ಚಾನಲ್ಸಲ್ಲಿ ಬಂದಿದೆ. ಇದು ಯಾಕೆ ಈ ವಿಷಯ ಆ ಮಟ್ಟಕ್ಕೆ ಯಾಕೆ ಬರ್ತಾ ಉಂಟು? ಪಾಕಿಸ್ತಾನ ನ್ಯೂಸ್ ಚಾನಲ್ಸಲ್ಲಿ ಬಂದಿದೆ, ನಾನು ನಿಮ್ಗೆ ತೋರಿಸ್ತೇನೆ ಬೇಕಾದ್ರೆ. ನಾಟ್ ಫಾರ್ ಆರ್ಗ್ಯುಮೆಂಟ್, ಇಲ್ಲ ಅಂದ್ರೆ ಉತ್ತರ ಕೊಡಿ. ಬಂದಿದೆ ಅದು, ಅಲ್ಲೊಂದು ಆರ್ಗ್ಯುಮೆಂಟ್ ಆಗಿದೆ. ಮೇಡಮ್ ಐ ಗಿವ್ ಯು ದ ಪ್ರೂಫ್. ಮೇಡಮ್ ನಾ ಪ್ರೂಫ್ ಕೊಡ್ತೇನೆ. ಸುಮ್ಮನೆ ಮಾತಾಡ್ತಾ ಇಲ್ಲ. ನೀವು ಮಾತಾಡಿ, ಕಂಟಿನ್ಯೂ ಮಾಡಿ. ಪಾಕಿಸ್ತಾನ ಎಲ್ಲಿಂದ ಬಂತು? ಪಾಕಿಸ್ತಾನ ನ್ಯೂಸ್ ಚಾನಲ್ ಬ್ಯಾನ್ ಆಗೈತೆ. ಉತ್ತರ ಕೊಡ್ತಾರಲ್ಲ ಮಂತ್ರಿಗಳು, ಉತ್ತರ ಉತ್ತರ ಕೊಡ್ತಾರೆ. ಪಾಕಿಸ್ತಾನ ಬಾಂಗ್ಲಾದೇಶದವರು ಯಾಕೆ ಉಳಿದುಕೊಳ್ತಿದ್ದೀರಿ? ನಾವೆಲ್ಲರೂ ಒಂದೇ ಸೈಡ್. ಆಯ್ತು, ಮುಗಿದ ಸರ್. ಈ ವಿಷಯ ಬಂದಾಗ ನಾವೆಲ್ಲರೂ ಒಂದೇ ಸೈಡ್. ನಾನು ಪಾಕಿಸ್ತಾನ ಅಂದ್ರುಗಳು ಏನ್ ಸಮಸ್ಯೆ? ಕಂಟಿನ್ಯೂ ಮಾಡಿ. ನಾನು ನಿಮಗೆ ಲಿಂಕ್ ಕೊಡ್ತೇನೆ. ಗೋಪಾಲ್ ನಾರಾಯಣ ಸ್ವಾಮಿ ಆಯ್ತಪ್ಪ, ಉತ್ತರ ಕೊಡ್ತಾಳೆ ಮಂತ್ರಿಗಳು. ಅಲ್ಲ ಸರ್, ಪಾಕಿಸ್ತಾನ ಬಗ್ಗೆ ಯಾಕೆ ಹೇಳ್ತೀರಿ ಸರ್? ನಿಮ್ಗೇನ್ ಪ್ರಾಬ್ಲಮ್? ಗೋಪಾಲ್ ಕೃಷ್ಣ ಅವರ ಮಂತ್ರಿಗಳು ಉತ್ತರ ಆಯ್ತು, ಮಂತ್ರಿಗಳು ಪಾಕಿಸ್ತಾನ ಜನ ಪಾಕಿಸ್ತಾನ ಚರ್ಚೆ ಮಾಡ್ತೀನಿ. ಈಗ ಪಾಕಿಸ್ತಾನ ನ್ಯೂಸ್ ಚಾನಲ್ ಇಲ್ಲ ಸರ್. ನ್ಯೂಸ್ ಫಸ್ಟ್ ನಿರ್ಭೀತಿಯಿಂದ ನಿಮ್ಮ ಪರವಾಗಿ.